ಎಲ್ರಿಗೂ ನಮಸ್ಕಾರ. ನಾನು ಪೂಜಾ. ನಾನಿವತ್ತು ನವರಾತ್ರಿಯ ಮೊದಲನೇ ದಿನ ಬನ್ನಿ ಗಿಡಕ್ಕೆ ಪೂಜೆ ಮಾಡಲಿಕ್ಕೆ ಅಂತ ಪೂಜಾ ಸಾಮಾನುಗಳನ್ನ ಜೋಡಿಸ್ಕೊಳ್ತಾ ಇದ್ದೀನಿ. ಇದು ಹಿಂದಿನ ದಿನದ ಪೂಜಾ ಸಾಮಾನುಗಳನ್ನ ಜೋಡಿಸ್ಕೊಳ್ತಾ ಇರೋದು. ಮೊದಲಿಗೆ ನಾನು ತಾಮ್ರದ ಚಿಕ್ಕದಾಗಿರ್ತಕ್ಕಂಥ ಚರಗಿ ತೊಗೊಂಡಿದ್ದೀನಿ. ಅದಕ್ಕೆ ನೀರು ತುಂಬಿಸ್ಬಿಟ್ಟು ಅರಿಶಿಣ, ಕುಂಕುಮ ಹಾಗೆ ವಿಭೂತಿ ತೊಗೊಂಡಿದ್ದೀನಿ. ಹಾಗೆ ತುಪ್ಪದ ದೀಪನೂ ತೊಗೊಂಡಿದ್ದೀನಿ ದೇವರಿಗೆ ಬೆಳಲಿಕ್ಕೆ ಅಂತ. ತುಪ್ಪದ ದೀಪನ ಒಂದು ಚಿಕ್ಕದಾಗಿರ್ತಕ್ಕಂಥ ದೀಪಗಳಿರುತ್ತಲ್ಲ ಅದರಲ್ಲಿ ಇಟ್ಕೊಂಡಿದ್ದೀನಿ. ಹಾಗೆ ದೇವರಿಗೆ ಮಡ್ಲಕ್ಕಿಗೆ ಅಂತ ಹೇಳಿಬಿಟ್ಟು ಉಳಿ ತುಂಬೋಕೆ ಅಂತ ಹೇಳಿ ಒಂದು ಪ್ಲೇಟಿಗೆ ಅಕ್ಕಿ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಒಂದು ರೆಡ್ ಕಲರ್ ಇರ್ತಕ್ಕಂಥ ಬ್ಲೌಸ್ ಪೀಸ್ ತೊಗೊಂಡಿದ್ದೀನಿ. ಈ ರೆಡ್ ಕಲರ್ ಬ್ಲೌಸ್ ಪೀಸ್ಗೆ ಎಲೆ, ಅಡಿಕೆ ಹಾಗೆ ಉತ್ತತ್ತಿ, 2 ಬಾಳೆಹಣ್ಣು, 1 ಅರಿಶಿನ ಕೊಂಬು ತೊಗೊಂಡಿದ್ದೀನಿ. ಇಷ್ಟನ್ನು ಇಟ್ಟಿದ್ದೀನಿ. ನಿಮಗೆ ಬೇಕಾದರೆ ಎಕ್ಸ್ಟ್ರಾ ಯಾವುದಾದ್ರೂ ಬಳೆ ಆಮೇಲೆ ಬೇರೆ ಏನಾದರೂ ಎಕ್ಸ್ಟ್ರಾ ಇಡಬೇಕು ಅನಿಸಿದರೆ ಅದನ್ನು ಕೂಡ ಇಡಿ. ಹಾಗೆ ಇಲ್ಲಿ ದೇವರಿಗೆ ಅಂತ ಹೇಳಿಬಿಟ್ಟು ನೂಲೆಳೆ ಬರುತ್ತೆ, ಅದು ನೂಲೆಳೆ 5 ಇರುತ್ತಲ್ಲ ಅದರಲ್ಲಿ ಒಂದು ಚಿಕ್ಕದು ಕಟ್ ಮಾಡಿ ಇಟ್ಟಿದ್ದೀನಿ. ಇಷ್ಟನ್ನು ಜೋಡಿಸ್ಕೊಂಡಿದ್ದೀನಿ ನಾನು ಮಡ್ಲಕ್ಕಿಗೆ ಅಂತ ಹೇಳಿ. ಹಾಗೆ ಪ್ರಸಾದಕ್ಕೆ ಅಂತ ಹೇಳಿಬಿಟ್ಟು ಪುಟಾಣಿ ಬರುತ್ತಲ್ಲ ಅಂದರೆ ಕಡಲೆಪಪ್ಪು ಹಾಗೆ ಸ್ವಲ್ಪ ಸಕ್ಕರೆನ ಇಟ್ಕೊಂಡಿದ್ದೀನಿ. ಹಾಗೆ ದೇವರಿಗೆ ಬೆಳಲಿಕ್ಕೆ ಅಂತ ಗಂಟೆ, ಹಾಗೆ ಇಲ್ಲಿ ಮಂಗಳಾರತಿ ಇದಿರುತ್ತಲ್ಲ ಮಂಗಳಾರತಿ ಮಾಡಲಿಕ್ಕೆ ಅಂತ ತೊಗೊಂಡಿದ್ದೀನಿ. ಹಾಗೆ ಧೂಪ, ಕರ್ಪೂರನೂ ತೊಗೊಳ್ಳಿ ಬೇಕಾದರೆ. ನಾನು ತುಪ್ಪದ ದೀಪ ತೊಗೊಂಡಿದ್ನಲ್ಲ ಹಾಗಾಗಿ ಕರ್ಪೂರ ಏನು ತೊಗೊಳ್ತಾ ಇಲ್ಲ. ಇದಕ್ಕೆ ಸ್ವಲ್ಪ ಉದ್ದಿನ ಕಡ್ಡಿ ಹಾಗೆ ನಾವೇನು ಆ್ಯಡ್ ಮಾಡೋದಂದರೆ ಇದಕ್ಕೆ ಸೇವಂತಿಗೆ ಹೂವು ತೊಗೊಂಡಿದ್ದೀನಿ. ಸೇವಂತಿಗೆ ಹೂವು ಇಟ್ಕೊಳ್ತಾ ಇದ್ದೀನಿ. ಹಾಗೆ ಗುಲಾಬಿ ಹೂವು, ಹಾಗೆ ನಾನು ಕಂಕಣ ಕಟ್ಟೋದು ಮರ್ತಿದ್ದೀನಿ. ಈ 2 ಕಂಕಣನ ನಾನು ಬೆಳಗ್ಗೆ ಕಟ್ಟಿದ್ರಾತು ಅಂತ ಇಟ್ಟಿದ್ದೀನಿ. ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು ನಾನು ಗೆಜ್ಜೆ ವಸ್ತ್ರ ಕೂಡ ಇಡ್ತಾ ಇದ್ದೀನಿ. ಗೆಜ್ಜೆ ವಸ್ತ್ರನೂ ಮಾಡ್ಕೊಂಡಿದ್ದೆ, ಸೊ ಹಾಗಾಗಿ ಅದನ್ನು ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ. ಹಾಗೆ ಉದ್ದಿನ ಕಡ್ಡಿ, ಮ್ಯಾಚ್ ಬಾಕ್ಸ್ ಇಷ್ಟನ್ನು ಪೂಜೆಗೆ ತೊಗೊಂಡು ಬೆಳಗ್ಗೆ 4 ಗಂಟೆಗೆ ಹೋಗೋದು ಅಂತಲೇ ಹೇಳ್ಬೋದು. ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ. ಹಾಗೆ ಮುಂದಿನ ವ್ಲಾಗಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಅಂದರೆ ಇಲ್ಲಿ ಕಡಲೆಕಾಳು ನೆನೆಸಿಟ್ಟಿದ್ದೆ, ಇದನ್ನು ಕೂಡ ಬೆಳಗ್ಗೆ ತೊಗೊತೀನಿ.